ಯಾವ ಗಾಯದಿಂದ ರಕ್ತ ಬರುವುದಿಲ್ವೋ ಆ ಗಾಯವನ್ನು ನಮ್ಮವರೇ ಮಾಡಿರುತ್ತಾರೆ. ಜೀವಂತವಾಗಿರುವಾಗ ಕೊಡದ ಗೌರವವನ್ನು ಸತ್ತ ಮೇಲೆ ಕೊಡುತ್ತಾರೆ. ಅಹಂಕಾರ ಮತ್ತು ಹೊಟ್ಟೆ ಎರಡು ಬೆಳೆದ್ರೆ ನೀವು ಇಷ್ಟಪಟ್ಟರೂ ತಬ್ಬಿಕೊಳ್ಳಲು ಸಾಧ್ಯವಾಗೋದಿಲ್ಲ. ಜೀವನದ ಕಹಿಯಾದ ಪಾಠಗಳನ್ನು ತುಂಬ ಸಿಹಿಯಾಗಿ ಮಾತನಾಡುವವರಿಂದಲೇ ಕಲಿಯಲು ಸಿಗುತ್ತೆ. ವಿಚಿತ್ರವಾದ ಒಗಟಲ್ವಾ, ಕೆಲವು ಸಂಬಂಧಗಳಿಗೆ ಹೆಸರೇ ಇರೋದಿಲ್ಲ, ಮತ್ತೆ ಕೆಲವು ಸಂಬಂಧಗಳು ಬರೀ ಹೆಸರಿಗಷ್ಟೇ ಸೀಮಿತವಾಗಿವೆ. ದುಃಖದ ಬಿಸಿಲಲ್ಲೂ ಕೂಡ ನಗುತ್ತಾ ಸಾಗಬೇಕು. ಇದು ಜಗತ್ತು. ಇಲ್ಲಿ ಯಾವಾಗಲೂ ಮುಖದ ಮೇಲೆ ನಗು ಇಟ್ಟುಕೊಂಡೇ ಸಾಗಬೇಕು. ನಿಜವಾದ ಪ್ರೀತಿ ಅಂದರೆ ಅಲ್ಲಿ ಜಗಳ, ಪ್ರೀತಿ, ಸಂಶಯ ಎಲ್ಲ ಇದೆ. ಆದರೆ ಒಬ್ಬರಿಗೊಬ್ಬರು ತುಂಬ ಕಾಳಜಿ ಮಾಡುತ್ತಿರುತ್ತಾರೆ. ಏಯ್ ಅಳಬೇಡ, ನೀನು ಅತ್ರೆ ನನಗೂ ತುಂಬ ನೋವಾಗುತ್ತೆ ಎಂದು ಹೇಳುವವರಿದ್ರೆ ಎಷ್ಟು ಸುಂದರ ಜೀವನ ಎನಿಸಿಬಿಡುತ್ತೆ. ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುಗಳು ಎಡವಿದ ಮೇಲೆ ಒಡೆದು ಹೋಗುತ್ತೆ. ಆದರೆ ಯಶಸ್ಸು ಮಾತ್ರ ಎಷ್ಟು ಎಡವಿದರೂ ಅಷ್ಟು ಆಕಾಶದೆತ್ತರಕ್ಕೆ ಕರೆದುಕೊಂಡು ಹೋಗುತ್ತೆ. ನಿಮ್ಮ ನಿಯತ್ತು ಚೆನ್ನಾಗಿದ್ರೆ ನಿಮ್ಮ ಅದೃಷ್ಟವು ಒಳ್ಳೆಯದೇ ಆಗಿರುತ್ತೆ. ಪರ್ವತವನ್ನು ಏರುವವನು ಬಗ್ಗಿ ಏರುತ್ತಿರುತ್ತಾನೆ, ಇಳಿಯುವವನು ಅಹಂಕಾರದಿಂದ ಇಳಿಯುತ್ತಿರುತ್ತಾನೆ. ಯಾರು ಬಗ್ಗಿ ನಡೆಯುತ್ತಿರುತ್ತಾರೋ ಅವರು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತಿದ್ದಾರೆ ಎಂದರ್ಥ. ತುಂಬ ಅಹಂಕಾರದಿಂದ ಇಳಿಯುತ್ತಿದ್ರೆ ಅವರು ಪಾತಾಳಕ್ಕೆ ಜಾರಿ ಬೀಳುತ್ತಾರೆ. ಯಾರು ಏನಂತಾರೆ ಅನ್ನಲಿ ಬಿಡಿ, ಇದು ಸಮಯ, ಸಮಯದ ಮಾತು ಮತ್ತು ಸಮಯ ಎಲ್ಲರಿಗೂ ಬಂದೇ ಬರುತ್ತೆ. ಧಾನ್ಯದ ಬರವಿದ್ರೆ ಮನುಷ್ಯ ಸಾಯುತ್ತಾನೆ, ಜ್ಞಾನದ ಬರವಿದ್ರೆ ಮಾನವೀಯತೆ ಸಾಯುತ್ತೆ. ಎಲ್ಲರಲ್ಲೂ ಏನಾದರೂ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಆದರೆ ನಾವು ಬೇರೆಯವರ ಹಾಗೆ ಆಗುವ ಪ್ರಯತ್ನದಲ್ಲಿ ನಮ್ಮ ಪ್ರತಿಭೆಯನ್ನೇ ಮರೆತು ಬಿಟ್ಟಿರುತ್ತೇವೆ. ಜನರು ಎಲ್ಲಿಯವರೆಗೆ ನಿಮ್ಮನ್ನು ಸಹಿಸಿಕೊಳ್ಳುತ್ತಾರೆ ಅಂದರೆ ನಿಮ್ಮಿಂದ ಎಲ್ಲ ರೀತಿಯ ಉಪಯೋಗ ಪಡೆದುಕೊಳ್ಳುವವರೆಗೆ. ನಿಮ್ಮನ್ನು ಯಾರು ಅರ್ಥ ಮಾಡಿಕೊಳ್ಳಲಿಲ್ಲವೆಂದರೆ ಒಂಟಿಯಾಗಿ ಕುಳಿತು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ಖುಷಿಯಾಗಿರಬೇಕೆಂದರೆ ನಿಮ್ಮ ಸ್ವಭಾವದಲ್ಲಿ ಒಂದು ರೂಢಿ ಇಟ್ಟುಕೊಳ್ಳಿ. ನಿಮಗೆ ಸರಿಸಾಟಿ ಯಾರು ಸಿಗಲಿಲ್ಲವೆಂದರೆ ನಿಮ್ಮನ್ನು ನೀವು ಪ್ರೀತಿಸಿ. ಎಲ್ಲೋ ಒಂದು ಕಡೆ ತುಂಬ ಸುಂದರವಾದ ಸುವಿಚಾರ ಬರೆದಿದ್ರು. ಅದು ಜಗತ್ತಿನಲ್ಲಿ ಏನಾದರೂ ಬಿಟ್ಟು ಬಿಡಬೇಕು ಎಂದರೆ ಬೇರೆಯವರ ಮೇಲೆ ಇಟ್ಟಿರುವ ನಿರೀಕ್ಷೆಯನ್ನು ಬಿಟ್ಟುಬಿಡಿ. ನೀವು ಇಷ್ಟಪಡುವವರು ನಿಮ್ಮ ಖುಷಿಯಲ್ಲಿ ಜೊತೆಯಾಗಿರುತ್ತಾರೆ, ಆದರೆ ನಿಮ್ಮನ್ನು ಇಷ್ಟಪಡುವವರು ನಿಮ್ಮ ದುಃಖದಲ್ಲಿ ಜೊತೆಯಾಗಿರುತ್ತಾರೆ. ಸ್ವಾರ್ಥಿ ಜನರ ಒಂದೇ ಮಾತು, ಕೆಲಸವಾಯಿತೆಂದರೆ ಬ್ಯುಸಿ ಎಂದು ನೆಪ ಹೇಳ್ತಾರೆ. ಈ ಜಗತ್ತಿನಲ್ಲಿ ಬದಲಾವಣೆಯನ್ನು ನೋಡಿದರೆ ತುಂಬ ಆಶ್ಚರ್ಯವಾಗುತ್ತೆ. ಈಗ ಜನ ಮುಂದಿನವರು ಹಾಕಿಕೊಂಡಿರುವ ಬಟ್ಟೆ ನೋಡಿ ಗೌರವವನ್ನು ಕೊಡುತ್ತಾರೆ. ಯಶಸ್ಸಿನ ಹಾದಿ ಯಾವಾಗಲೂ ನೇರವಾಗಿರೋದಿಲ್ಲ, ಆದರೆ ಯಶಸ್ವಿ ಆದ ಕೂಡಲೇ ಎಲ್ಲ ಹಾದಿಗಳು ನೇರವಾಗಿ ಬಿಡುತ್ತೆ. ಸುಳ್ಳು ಹೇಳುವುದು ಮೊದಮೊದಲು ತುಂಬ ಸುಲಭ ಎನಿಸುತ್ತೆ, ಆದರೆ ಆಮೇಲೆ ಅದರಿಂದ ತುಂಬ ತೊಂದರೆ ಅನುಭವಿಸಬೇಕಾಗುತ್ತೆ. ಸತ್ಯ ಹೇಳುವುದು ಮೊದಲು ಕಠಿಣವೆನಿಸಿದ್ರು ಆಮೇಲೆ ಸಮಾಧಾನ ಎನಿಸುತ್ತೆ. ಜೀವನದಲ್ಲಿ ಏನಾದರೂ ಮಾಡಬೇಕೆಂದರೆ ಅವಶ್ಯಕವಾಗಿ ಮಾಡಿ. ಜನರು ಏನು ಅನ್ನುತ್ತಾರೆ ಎನ್ನುವುದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ಯಾವಾಗ ನಿಮ್ಮನ್ನು ನೀವು ಒಡೆದು ಹೋಗಿರುವ ಹಾಗೆ ಅನಿಸಿದ್ರೆ ಹೆದರಬೇಡಿ. ಆ ದೇವರು ನಿಮ್ಮನ್ನು ಏನಾದರೂ ಒಳ್ಳೆಯ ಕೆಲಸಕ್ಕೆಂದು ಬಳಸಿಕೊಳ್ಳುತ್ತಿದ್ದಾನೆ ಎಂದು ತಿಳಿದುಕೊಳ್ಳಿ. ದಿನಾಲು ಪ್ರಾರ್ಥನೆ ಮಾಡಿ. ಯಾಕೆಂದರೆ ಜನರೊಂದಿಗೆ ಮಾತನಾಡುವುದಕ್ಕಿಂತ ಆ ದೇವರೊಂದಿಗೆ ಮಾತನಾಡುವುದು ತುಂಬ ಸುಲಭ. ಯಾರ ಮುಂದೆಯೂ ನಿಮ್ಮ ಸಂತೋಷ ಮತ್ತು ದುಃಖವನ್ನು ತೋಡಿಕೊಳ್ಳಬೇಡಿ. ಜನ ನಿಮ್ಮ ಸಂತೋಷದ ಮೇಲೆ ಕಣ್ಣು ಮತ್ತು ದುಃಖದ ಮೇಲೆ ಉಪ್ಪು ಎರಚುತ್ತಾರೆ. ಕೆಲವೊಮ್ಮೆ ಅಂತರವು ಅಂತರವಾಗಿರೋದಿಲ್ಲ ಮತ್ತು ಸಾಮೀಪ್ಯವಾಗಿರೋದಿಲ್ಲ. ಆ ಸೃಷ್ಟಿಕರ್ತನು ನಿಮ್ಮನ್ನು ಮಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಮನುಷ್ಯರನ್ನು ಕಮ್ಮಿ ಮಾಡಿ ಮನುಷ್ಯತ್ವವನ್ನು ಜಾಸ್ತಿ ಮಾಡಬೇಕಿತ್ತು. ಬಣ್ಣ ಬಿಡುವ ಬಟ್ಟೆ ಮತ್ತು ಬಣ್ಣ ಬದಲಾಯಿಸುವ ಜನ ಎಷ್ಟೇ ಬ್ರ್ಯಾಂಡೆಡ್ ಇದ್ರೂ ಹೃದಯದಿಂದ ಇಳಿಯುತ್ತಾರೆ. ಸಮಸ್ಯೆ ನಮ್ಮವರಿಂದ ಆದರೆ ಅದಕ್ಕೆ ಪರಿಹಾರ ಬೇಕೇ ಹೊರತು ಅದಕ್ಕೆ ಸಮಾಧಾನವಲ್ಲ. ಕೆಲವು ಸಂಬಂಧಗಳು ಹೇಗೆ ಅಂದರೆ ಅವುಗಳನ್ನು ಜೋಡಿಸುತ್ತಾ ಸ್ವತಃ ತಾವೇ ಮುರಿದು ಹೋಗಿಬಿಟ್ಟಿರುತ್ತೇವೆ. ಕೆಲವರ ದೃಷ್ಟಿಯಲ್ಲಿ ಒಳ್ಳೆಯವರು ಮತ್ತೆ ಕೆಲವರ ದೃಷ್ಟಿಯಲ್ಲಿ ಕೆಟ್ಟವರು. ನಿಜ ಹೇಳಬೇಕೆಂದರೆ ಯಾರು ಹೇಗಿದ್ದಾರೋ ಅವರ ದೃಷ್ಟಿಯಲ್ಲಿ ಹಾಗಿರುವೆವು. ಎಂತಹ ಜಗತ್ತು ಇದು! ಎಲ್ಲರಿಗೂ ಯಾವ ನಿಯಮವೂ ಇಷ್ಟ ಆಗಲ್ಲ, ಭರವಸೆಯೂ ಇಷ್ಟ ಆಗಲ್ಲ. ಆದರೆ ಇಲ್ಲಿ ಎಲ್ಲರೂ ಅವಕಾಶವಾದಿಗಳೇ. ಯಾರಿಗೆ ನಿಜವಾದ ಸಂಬಂಧದ ಅನುಭವವಿರುತ್ತೋ ಅವರೇ ಅಳುತ್ತಾರೆ. ಸ್ವಾರ್ಥದ ಸಂಬಂಧ ನಿಭಾಯಿಸುವವರಲ್ಲಿ ನಾಚಿಕೆಯೂ ಇರುವುದಿಲ್ಲ ಮತ್ತು ಕಣ್ಣಲ್ಲಿ ನೀರು ಇರುವುದಿಲ್ಲ. ಈ ಜಗತ್ತಿನ ಜನರು ಎಷ್ಟು ವಿಚಿತ್ರವೆಂದರೆ ಆಟಿಕೆ ಸಾಮಾನುಗಳನ್ನು ಬಿಟ್ಟು ಮನುಷ್ಯನ ಭಾವನೆಗಳೊಂದಿಗೆ ಆಟವಾಡಲು ಇಷ್ಟಪಡುತ್ತಾರೆ. ನಮ್ಮ ಜೀವನವನ್ನು ಜೀವಿಸೋದು ಅಷ್ಟು ಸುಲಭವಲ್ಲ. ಯಾಕೆಂದರೆ ತುಂಬ ಜನರ ಹೊಟ್ಟೆ ಉರಿಯುತ್ತೆ ಯಾವಾಗ ನಾವು ನಮ್ಮ ಜೀವನವನ್ನು ಜೀವಿಸಲು ಶುರು ಮಾಡುತ್ತೇವೋ. ಕೆಲವರು ಸಂತೋಷಕ್ಕಾಗಿ ಅತ್ತರೆ, ಕೆಲವರು ದುಃಖದ ನೆರಳಲ್ಲಿ ಅತ್ತರು. ಇದು ಜೀವನದ ವಿಚಿತ್ರವಾದ ಭಾಗ. ಕೆಲವರು ವಿಶ್ವಾಸಕ್ಕಾಗಿ ಅತ್ತರೆ, ಕೆಲವರು ವಿಶ್ವಾಸವಿಟ್ಟು ಅಳುತ್ತಾರೆ. ಕೆಲವು ಮಾತುಗಳು ಮಾತಿಗಿಂತ ಸುಂದರವಾಗಿದೆ. ಮೌನವು ಎಲ್ಲವನ್ನು ವಿವರಿಸಿ ಬಿಡುತ್ತೆ. ಕೆಲವು ಸಂಬಂಧಗಳು ಹೇಗೆ ಅಂದರೆ ಅವುಗಳನ್ನು ಜೋಡಿಸುತ್ತಾ ಸ್ವತಃ ನಾವೇ ಮುರಿದು ಹೋಗಿಬಿಟ್ಟಿರುತ್ತೇವೆ. ಪ್ರೀತಿಯಲ್ಲಿ ಹೃದಯವನ್ನು ಒಡೆಯುತ್ತಾರೆ, ಗೆಳೆತನದಲ್ಲಿ ವಿಶ್ವಾಸವನ್ನು ಒಡೆಯುತ್ತಾರೆ. ಗುಲಾಬಿ ಹೂವಿನಿಂದ ಜೀವನವನ್ನು ಹೇಗೆ ಜೀವಿಸಬೇಕು ಎಂಬುದನ್ನು ಕಲಿಯಬೇಕು. ತಾನು ಸ್ವತಃ ಒಡೆದು ಹೋದರೂ ಎರಡು ಹೃದಯಗಳನ್ನು ಬೆಸೆಯುವ ಕೆಲಸ ಮಾಡುತ್ತೆ.
ಬೇರೆಯವರ ಭಾವನೆಗಳೊಂದಿಗೆ ಆಟವಾಡಿ ನೀವು ಆ ಆಟವನ್ನು ಗೆಲ್ಲಬಹುದು, ಆದರೆ ನೀವು ಆ ವ್ಯಕ್ತಿಯ ಎದುರುಗಡೆ ಯಾವಾಗಲೂ ಸೋತು ಬಿಟ್ಟಿರುತ್ತೀರಿ. ಏನಾದರೂ ಒಡೆಯುವ ಕಲ್ಲನ್ನೇ ಎಸೆಯಬೇಕೆಂದೇನಿಲ್ಲ, ಸ್ವಲ್ಪ ಮಾತಿನ ದಾಟಿಯನ್ನು ಬದಲಾಯಿಸಿ ನೋಡಿದರೆ ಏನೆಲ್ಲ ಒಡೆದು ಹೋಗಬಹುದು. ಈ ಸಮಯವು ಕಳೆದು ಹೋಗುತ್ತೆ, ಸ್ವಲ್ಪ ತಾಳ್ಮೆ ಇರಲಿ. ಸಂತೋಷವೇ ಉಳಿಯಲಿಲ್ಲ ಎಂದರೆ ದುಃಖವೂ ಉಳಿಯುತ್ತಾ. ಯಾರಿಗಾದರೂ ಮೋಸ ಮಾಡಿ ಅವರು ಎಷ್ಟು ಮೂರ್ಖರು ಎಂದುಕೊಳ್ಳಬೇಡಿ, ಅವರು ಎಷ್ಟು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದರು ಎಂಬುದನ್ನು ಯೋಚಿಸಿ. ಯಾರಿಗಾದರೂ ಒದೆಯುವುದಕ್ಕಿಂತ ಮುಂಚೆ ನಾವು ಎಲ್ಲಿ ನಿಂತಿದ್ದೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ವಿನಮ್ರತೆ ಕಲಿಯಬೇಕೆಂದರೆ ಪೆನ್ನನ್ನು ನೋಡಿ ಕಲಿಯಿರಿ, ಯಾವಾಗ ಬರೆದ್ರೂ ತಲೆ ಬಾಗಿಸಿಯೇ ಬರೆಯುತ್ತೆ. ಬೇರೆಯವರ ತಪ್ಪಿಗೆ ಕೋಪಗೊಳ್ಳುವುದಕ್ಕಿಂತ ಮುಂಚೆ ಮೊದಲು ನಿಮ್ಮ 10 ತಪ್ಪುಗಳನ್ನು ಎಣಿಸಬೇಕು. ಶ್ರೀಮಂತರಾಗಲು ಒಂದೊಂದು ಕಣವನ್ನು ಸಂಗ್ರಹಿಸಬೇಕಾಗುತ್ತೆ, ಆದರೆ ಗುಣವಂತರಾಗಲು ಒಂದೊಂದು ಕ್ಷಣದ ಸದುಪಯೋಗ ಪಡೆದುಕೊಳ್ಳಬೇಕಾಗುತ್ತೆ. ಯಾರ ಅಭಾವದಲ್ಲಾಗಲಿ ಅಥವಾ ಯಾರ ಪ್ರಭಾವದಲ್ಲಾಗಲಿ ಬದುಕಬೇಡಿ. ಇದು ನಿಮ್ಮ ಜೀವನ, ನಿಮ್ಮ ಸ್ವಭಾವದ ಮೇಲೆ ಜೀವಿಸಿ. ಸಂಬಂಧವನ್ನು ಹೇಗೆ ಉಳಿಸಿಕೊಳ್ಳಿ ಎಂದರೆ ಒಮ್ಮೊಮ್ಮೆ ಒಪ್ಪಿಕೊಳ್ಳಿ, ಮತ್ತೆ ಒಮ್ಮೆ ಸಂತೈಸಿಕೊಳ್ಳಿ. ಸಣ್ಣ ಬಳ್ಳಿಯಂಥವರೆಲ್ಲ ತಲೆ ಮೇಲೆ ಏರಿ ಮಾತನಾಡುತ್ತಿದ್ದಾರೆ, ದೊಡ್ಡ ಮರದಂತಿದ್ದವರು ಶಾಂತರಾಗಿದ್ದಾರೆ. ಅಬ್ಬಬ್ಬಾ, ಎಂತೆಂಥ ಜನರಿದ್ದಾರೆ. ದೇವರಿಗೆ ಹೆದರಲಿಲ್ಲವೆಂದರೆ ನಡೆಯುತ್ತೆ, ಆದರೆ ನಿಮ್ಮ ಕರ್ಮಗಳಿಗೆ ಹೆದರಿ. ಯಾಕೆಂದರೆ ಮಾಡಿದ ಕರ್ಮಗಳಿಗೆ ಆ ದೇವರು ಅನುಭವಿಸಬೇಕಾಗುತ್ತೆ. ನೀವು ನಿಮ್ಮ ಜೀವನ ಬದಲಾಯಿಸುವವರನ್ನು ಹುಡುಕುತ್ತಿದ್ದರೆ ಒಮ್ಮೆ ನಿಮ್ಮನ್ನು ನೀವು ಕನ್ನಡಿಯಲ್ಲಿ ನೋಡಿಕೊಳ್ಳಿ. ಯಾರು ಮನಸ್ಸಿನಲ್ಲಿ ಉಳಿಯುತ್ತಾರೋ ಅವರನ್ನು ಜೋಪಾನವಾಗಿಡಿ, ಮತ್ತು ಯಾರು ಮನಸ್ಸಿನಿಂದ ಇಳಿಯುತ್ತಾರೋ ಅವರಿಂದ ಹುಷಾರಾಗಿರಿ. ಬೇರೆಯವರ ಸಂಪತ್ತನ್ನು ನೋಡಿ ಜೊತೆಯಾಗುವುದಕ್ಕಿಂತ ಅವರ ಒಳ್ಳೆಯ ಮನಸ್ಸನ್ನು ನೋಡಿ ಜೊತೆಯಾಗಿ. ಇಡೀ ಜಗತ್ತನ್ನು ಸುತ್ತಾಡಿ, ಆದರೆ ಮನೆಯಲ್ಲಿ ಸಿಗುವ ನೆಮ್ಮದಿ ನಿಮಗೆ ಎಲ್ಲಿಯೂ ಸಿಗುವುದಿಲ್ಲ. ಒಬ್ಬ ಬುದ್ಧಿವಂತ ವ್ಯಕ್ತಿ ತಾನು ಬುದ್ಧಿವಂತ ಎಂದು ಎಲ್ಲೂ ಹೇಳಿಕೊಳ್ಳುವುದಿಲ್ಲ, ಆದರೆ ಒಬ್ಬ ಮೂರ್ಖ ವ್ಯಕ್ತಿ ತಾನು ಮೂರ್ಖ ಎಂದು ಒಪ್ಪಿಕೊಳ್ಳುವುದಿಲ್ಲ. ಈ ಮನುಷ್ಯರನ್ನು ಗುರುತಿಸೋದು ಬಿಟ್ಟು ಬಿಡಿ, ಯಾಕೆಂದರೆ ಅವಶ್ಯಕತೆಗೆ ತಕ್ಕ ಹಾಗೆ ಮುಖವಾಡ ಬದಲಾಗುತ್ತಿರುತ್ತೆ. ಬುದ್ಧಿಯಿಂದ ಮಾಡುವ ಪ್ರೀತಿಗಿಂತ ಹೃದಯದಿಂದ ಮಾಡುವ ಪ್ರೀತಿ ಎಷ್ಟೋ ಒಳ್ಳೆಯದು. ಯಾರಿಗೆ ಜವಾಬ್ದಾರಿಯ ಹೊರೆ ಇರುತ್ತೋ ಅವರಿಗೆ ಸಿಟ್ಟು ಮಾಡಿಕೊಳ್ಳಲು ಮತ್ತು ಒಡೆದು ಹೋಗಲು ಯಾವ ಹಕ್ಕು ಇರುವುದಿಲ್ಲ. ಈಶ್ವರನನ್ನು ಹುಡುಕುತ್ತಾ ಹೋಗಬಾರದು, ಈಶ್ವರನಲ್ಲಿ ಕಳೆದು ಹೋಗಬೇಕು. ಬೇರೆಯವರಲ್ಲಿ ತುಂಬ ತಪ್ಪನ್ನು ಹುಡುಕುತ್ತೇವಲ್ಲವೇ? ಹಾಗಾದರೆ ಒಂದು ಸಲ ಕನ್ನಡಿ ಮುಂದೆ ನಿಂತು ನೋಡಿ. ಸಮಯವು ಕಿವುಡಾಗಿಲ್ಲ, ಆದರೆ ಮೌನವಾಗಿದೆ ಅಷ್ಟೇ. ಸಮಯ ಬಂದಾಗ ತಾನಾಗಿಯೇ ಗೊತ್ತಾಗುತ್ತೆ ಯಾರಿಗೆ ಯಾರು ಎಂದು. ಸಂಬಂಧಗಳು ಸಫಲವಾಗಲು ಹಳೆಯ ಮಾತುಗಳನ್ನು ಮರೆತು ಬಿಡಿ. ನಿಮ್ಮ ಕಷ್ಟಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ, ಯಾಕೆಂದರೆ ಎಲ್ಲರ ಮನೆಯಲ್ಲಿ ಮುಲಾಮಿರುವುದಿಲ್ಲ, ಆದರೆ ಉಪ್ಪು ಮಾತ್ರ ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತೆ. ಯಾವಾಗ ಮನುಷ್ಯನ ಅವಶ್ಯಕತೆ ಮುಗಿಯುತ್ತದೆಯೋ ಅವರ ಮಾತನಾಡುವ ದಾಟಿಯೂ ಬದಲಾಗುತ್ತೆ. ಒಳ್ಳೆಯದನ್ನು ಮಾಡ್ತಾ ಇರಿ, ನೀರಿನ ಹಾಗೆ. ಕೆಟ್ಟತನವು ತಾನಾಗಿಯೇ ದಂಡೆಗೆ ಬರುತ್ತೆ, ಕಸದ ಹಾಗೆ. ಯಾವ ವ್ಯಕ್ತಿ ಏನಾದರೂ ಕಲಿಯಬೇಕೆಂದರೆ ಅವನ ಪ್ರತಿಯೊಂದು ತಪ್ಪುಗಳು ಏನಾದರೂ ಕಲಿಸಿಯೇ ಕಲಿಸುತ್ತೆ. ನೀವು ಧರ್ಮ ಮಾಡಿದರೆ ದೇವರಿಗೆ ನೀವು ಏನಾದರೂ ಕೇಳಬೇಕಾಗುತ್ತೆ, ಆದರೆ ಕರ್ಮ ಮಾಡಿದರೆ ಆ ದೇವರೇ ನಿಮಗೆ ಏನಾದರೂ ಕೊಡಬೇಕಾಗುತ್ತೆ. ಅತಿಯಾಗಿ ಒಳ್ಳೆಯವರೆನಿಸಿಕೊಂಡ್ರೆ ನೀವು ಅತಿಯಾಗಿ ಬಳಕೆಗೆ ಒಳಗಾಗುತ್ತೀರಾ. ಸಂಸಾರದಲ್ಲಿ ಅತಿಯಾದ ಪ್ರಾಮಾಣಿಕತೆಯು ಒಳ್ಳೆಯದಲ್ಲ. ನೀವು ಎಷ್ಟು ಬಾಗುತ್ತೀರೋ ನಿಮ್ಮನ್ನು ಅಷ್ಟೇ ಬಗ್ಗಿಸುತ್ತಾರೆ. ಯಾರ ಜೊತೆ ನಮ್ಮ ಸಂಬಂಧವೇ ಇರುವುದಿಲ್ವೋ ಅವರೇ ಕೆಲವೊಮ್ಮೆ ಸಂಬಂಧದ ಮೌಲ್ಯವನ್ನು ಹೇಳಿಕೊಡುತ್ತಾರೆ. ಒಳ್ಳೆಯದನ್ನು ಮಾಡ್ತಾ ಇರಿ, ನೀರಿನ ಹಾಗೆ. ಕೆಟ್ಟತನವು ತಾನಾಗಿಯೇ ದಂಡೆಗೆ ಬರುತ್ತೆ, ಕಸದ ಹಾಗೆ. ತಪ್ಪುಗಳು, ವಿಫಲತೆ ಮತ್ತು ಅಪಮಾನ, ನಿರಾಸೆ ಹಾಗೂ ಅಸ್ವೀಕೃತಿ ಇವೆಲ್ಲವೂ ಉನ್ನತಿ ಮತ್ತು ವಿಕಾಸದ ಭಾಗಗಳಾಗಿವೆ. ಯಾವ ವ್ಯಕ್ತಿಯೂ ಈ 5 ವಸ್ತುಗಳನ್ನು ಎದುರಿಸದೆ ಜೀವನದಲ್ಲಿ ಏನನ್ನೂ ಗಳಿಸಲು ಸಾಧ್ಯವಿಲ್ಲ. ಕಷ್ಟಗಳು ಬಂದರೆ ಪ್ರಾಮಾಣಿಕವಾಗಿರಿ, ಸಂಪತ್ತು ಬಂದರೆ ಸರಳವಾಗಿರಿ, ಅಧಿಕಾರ ಸಿಕ್ಕಾಗ ವಿನಮ್ರರಾಗಿರಿ, ಕೋಪ ಬಂದಾಗ ಶಾಂತವಾಗಿರಿ. ಇದುವೇ ಜೀವನದ ಪ್ರಬಂಧವೆನಿಸಿಕೊಳ್ಳುತ್ತೆ. ಯಶಸ್ವಿಯಾಗಲು ಒಬ್ಬರೇ ಮುಂದೆ ಸಾಗಬೇಕು. ಯಾವಾಗ ನಾವು ಯಶಸ್ವಿಯಾಗುತ್ತೇವೋ ಆಗ ಜನರು ತಾವಾಗಿಯೇ ಹಿಂಬಲಿಸುತ್ತಾರೆ. ಅದೃಷ್ಟದ ಗೆರೆಗಳನ್ನು ನಂಬುವುದನ್ನು ಬಿಟ್ಟು ಬಿಡಿ. ಇಲ್ಲಿ ಜನರೇ ಬದಲಾಗುತ್ತಿರುವಾಗ ಅದೃಷ್ಟವೂ ಬದಲಾಗಬಹುದು. ಶ್ರದ್ಧೆಯ ಅರ್ಥವೇ ಆತ್ಮವಿಶ್ವಾಸ, ಮತ್ತು ಆತ್ಮವಿಶ್ವಾಸದ ಅರ್ಥವೇ ದೇವರ ಮೇಲೆ ಇಡುವ ನಂಬಿಕೆ. ಈ ಸಂಸಾರದಲ್ಲಿ ನೋಡಲು ತುಂಬ ಸುಂದರವಾದ ಸ್ಥಳಗಳಿವೆ, ಆದರೆ ತುಂಬ ಸುಂದರವಾಗಿರುವ ಸ್ಥಳವೆಂದರೆ ಮುಚ್ಚಿದ ಕಣ್ಣಿನಿಂದ ನಮ್ಮೊಳಗೆ ನೋಡಿಕೊಳ್ಳುವುದು. ಮಾತುಗಳಿಗೆ ಹಲ್ಲುಗಳಿರುವುದಿಲ್ಲ, ಆದರೆ ಮಾತುಗಳು ಕಚ್ಚಿದಾಗ ತುಂಬ ನೋವಾಗುತ್ತೆ. ಮತ್ತೆ ಕೆಲವೊಮ್ಮೆ ಗಾಯಗಳು ಎಷ್ಟು ಆಳವಾಗಿರುತ್ತವೆ ಎಂದರೆ ತುಂಬಿಕೊಳ್ಳಲು ಜೀವನವೇ ಸಮಾಪ್ತಿಯಾಗಿರುತ್ತೆ. ಬೇರೆಯವರ ಮೇಲೆ ಗೆಲುವು ಸಾಧಿಸುವುದಕ್ಕಿಂತ ತನ್ನ ಮೇಲೆ ತಾನು ಗೆಲುವು ಸಾಧಿಸುವುದು ತುಂಬ ಕಷ್ಟಕರವಾಗಿದೆ.